ಪೊಲೀಸ್ ಇಲಾಖೆ ಒಂದು ಆದೇಶವನ್ನು ಹೊರಡಿಸಿದೆ. ವಿಶೇಷವಾಗಿ ಆ ಆದೇಶದಲ್ಲಿ ಕಾರ್ಯಕ್ರಮಗಳಲ್ಲಿ ಧ್ವನಿವರ್ಧಕವನ್ನು ಉಪಯೋಗ ಮಾಡಬೇಕಾದ್ರೆ ಬೇರೆ ಬೇರೆ ರೀತಿಯ ನಿಯಮಗಳನ್ನು ಈ ಸಲ ಕೊಟ್ಟಿದ್ದಾರೆ. ಯಾವ ನಿಯಮ? ಸಾರ್ವಜನಿಕ ಕಾರ್ಯಕ್ರಮಗಳನ್ನು ರಾತ್ರಿ 10:30 ಗಂಟೆ ಒಳಗಡೆ ಮುಗಿಸಬೇಕು. ಎರಡನೇದು, ಯಾವುದೇ ಕಾರ್ಯಕ್ರಮದಲ್ಲಿ ಡಿಜೆಗಳನ್ನು ಬಳಸಬಾರ್ದು. ಮೂರನೇದು, ಧ್ವನಿವರ್ಧಕವನ್ನು ಉಪಯೋಗ ಮಾಡಬೇಕಾದ್ರೆ ಅದರ ಏನು ಸೌಂಡಿನ ವ್ಯವಸ್ಥೆ ಇದೆ ಅದು ಇಷ್ಟೇವಾಗಿ ಸೀಮಿತವಾಗಿ ಇರಬೇಕೆಂಬಂತಹ ಆದೇಶವನ್ನು ಕೊಟ್ಟಿದ್ದಾರೆ. ನಾನು ಪೊಲೀಸ್ ಇಲಾಖೆ ಇವತ್ತು ಮಂಗಳೂರಿನ ಪೊಲೀಸ್ ಕಮಿಷನರ್ ಇರ್ಬೋದು ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ SP ಸಾಹೇಬರು ಇರ್ಬೋದು, ಒಟ್ಟು ಜಿಲ್ಲೆಯಲ್ಲಿ ಕಾನೂನಿನ ಸುವ್ಯವಸ್ಥೆಗೋಸ್ಕರ ಬೇರೆ ಬೇರೆ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಉದಾಹರಣೆಗೆ ಹೇಳಬೇಕಾದ್ರೆ ಕಾರ್ಯಕ್ರಮದಲ್ಲಿ ಡಿಜೆಯನ್ನು ಉಪಯೋಗ ಮಾಡಬಾರ್ದಂತ ಹೇಳಿದ್ದಾರೆ. ಇದನ್ನು ನಾವು ವಿಶ್ವ ಹಿಂದೂ ಪರಿಷತ್ ಸ್ವಾಗತ ಮಾಡ್ತೀವಿ. ಕಳೆದ 16 ವರ್ಷಗಳಿಂದ ನಾವು ಇದರ ವಿರುದ್ಧ ಇದ್ವಿ ಮತ್ತು ನಾವು 16 ಸಲ ಹೇಳಿದ್ವಿ ಯಾವುದೇ ಕಾರಣಕ್ಕೂ ಡಿಜೆಯನ್ನು ಅವಕಾಶ ಕೊಡಬಾರ್ದು. ತುಳುನಾಡು ಅಂತ ಹೇಳಿದ ತಕ್ಷಣ ನಮ್ಮ ಇಲ್ಲಿಯ ಸಂಸ್ಕೃತಿ, ಅದೊಂದು ನಮ್ಮ ಕರ್ನಾಟಕವನ್ನು ತೆಗೆದುಕೊಂಡರೆ ವಿಶೇಷವಾಗಿದೆ. ಇಲ್ಲಿಯ ನಮ್ಮ ಕೋಲ ಇರ್ಬೋದು, ಯಕ್ಷಗಾನ ಇರ್ಬೋದು, ನಾಗಾರಾಧನೆ ಇರ್ಬೋದು, ಅಥವಾ ಕಂಬಳ, ಗಣೇಶೋತ್ಸವ, ಮೊಸರು ಕುಡಿಕೆ ಉತ್ಸವ, ದಸರಾ ಕಾರ್ಯಕ್ರಮಗಳೆಲ್ಲ ಇದೊಂದು ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ತೋರಿಸಿಕೊಡುವಂಥ ಒಂದು ಕಾರ್ಯಕ್ರಮ ಇದು. ಹಾಗಾಗಿ ಇವತ್ತು ಜಗತ್ತಿಗೆ ನಮ್ಮ ತುಳುನಾಡಿನ ಸಂಸ್ಕೃತಿ ಒಂದು ಜಗತ್ ಪ್ರಸಿದ್ಧವಾಗಿದೆ. ಈ ಕಾರ್ಯಕ್ರಮಕ್ಕೋಸ್ಕರನೇ ಇವತ್ತು ದೇಶದ ಬೇರೆ ಬೇರೆ ಕಡೆಯಿಂದ ಅಥವಾ ವಿದೇಶದಿಂದಲೂ ಇವತ್ತು ನಮ್ಮ ದಸರಾ ಉತ್ಸವ ಇರ್ಬೋದು, ಗಣೇಶೋತ್ಸವ ಇರ್ಬೋದು, ಈ ಕಾರ್ಯಕ್ರಮಕ್ಕೋಸ್ಕರ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ. ಇಂಥ ಒಂದು ಈ ಸಂಸ್ಕೃತಿಯನ್ನು ಮೊಟಕುಗೊಳಿಸುವಂಥ ಕಾರ್ಯಕ್ರಮಗಳನ್ನು ಇದು ಸರಿಯಲ್ಲ. ಅಷ್ಟು ಮಾತ್ರ ಅಲ್ಲ, ನಾವು ಯಾರು ಕಾರ್ಮಿಕ ವರ್ಗದವರಿದ್ದಾರೆ ಅವರು ಬೆಳಗ್ಗೆಯಿಂದ ಸಂಜೆ ತನಕ ಪಾಪ ಪೂರ್ತಿ ದುಡಿಮೆ ಮಾಡಿ ಸಂಜೆ ಹೊತ್ತು ಎಲ್ಲೇ ಒಂದು ಕಾರ್ಯಕ್ರಮ ಇರುತ್ತೆ, ಯಕ್ಷಗಾನ ಇರ್ಬೋದು, ಕೋಲ ಇರ್ಬೋದು, ಗಣೇಶೋತ್ಸವ, ಅಲ್ಲಿ ನೋಡಬೇಕಂತ ಹೇಳಿದರೆ ಕಾರ್ಯಕ್ರಮ 10:30 ಗಂಟೆ ಒಳಗಡೆ ಬಂದು ADC ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೀವಿ, ಪೊಲೀಸ್ ಇಲಾಖೆ ಇವತ್ತು ಬೇರೆ ಬೇರೆ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಹಾಗಾಗಿ ತಾವು ತಕ್ಷಣ ಮಧ್ಯಪ್ರವೇಶ ಮಾಡಬೇಕು ಜಿಲ್ಲಾಡಳಿತ.